ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಟು ಗೊಂಬೆ ಲೋಕ. ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇದು ಫ್ರೈಡೇ ಬ್ಲಾಗ್ ಆಗಿರುತ್ತೆ. ಇದು ಮೊದಲನೇ ಆಷಾಢ ಶುಕ್ರವಾರ ಆಗಿದ್ರಿಂದ ಬೆಳಗ್ಗೆ ಬೇಗನೆ ಎದ್ದು ಪೂಜೆಗೆಲ್ಲ ಸಿದ್ಧತೆ ಮಾಡ್ಕೋತಾ ಇದ್ದೆ. ನಾನು ನೈಟ್ನೇ ಎಲ್ಲ ದೇವ್ರ ಸಾಮಗ್ರಿಗಳನ್ನೆಲ್ಲ ತೊಳೆದು ಹಾಗೆ ದೀಪಗಳನ್ನೆಲ್ಲ ತೊಳೆದ್ಬಿಟ್ಟು ಫೋಟೋಸ್ ಎಲ್ಲ ತೊಳೆದು ರೆಡಿ ಮಾಡ್ಕೊಂಡಿದ್ದೆ. ಹಾಗೆ ದೇವ್ರ ಮನೆ ಕೂಡ ನಿನ್ನೆನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಇವತ್ತು ಪೂಜೆಗೆ ಲೇಟ್ ಆಗಿ ಹೋಗುತ್ತೆ ಅಂತ ಹಿಂದಿನ ದಿನ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಹಾಗೆ ಹೊಸ್ತಲ್ನೆಲ್ಲ ಇನ್ನೊಂದ್ಸರಿ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ಅರ್ಶಿನ ಕುಂಕುಮನೆಲ್ಲ ಇಟ್ಬಿಟ್ಟು ಹಾಗೆ ರಂಗೋಲಿನ ಹಾಕ್ತಾ ಇದ್ದೀನಿ. ನಮ್ಗೆ ಹೊಸ್ತಿಲು ಅಂದ್ರೆ ಲಕ್ಷ್ಮಿ ಸ್ವರೂಪ. ಹಾಗಾಗಿ ಹೊಸ್ತಿಲನ್ನ ನಾವ್ ಯಾವಾಗ್ಲೂ ಶುಚಿಯಾಗಿ ಇಡ್ಬೇಕು, ಆದಷ್ಟು ಕ್ಲೀನ್ ಆಗಿ ಇಡ್ಬೇಕು. ಆಷಾಢ ಶುಕ್ರವಾರ ಪೂಜೆನ ನಾವ್ ಆದಷ್ಟು ಬೆಳಗಿನ ಜಾವನೆ ಮುಗಿಸ್ಕೊಡೋದು ಒಳ್ಳೇದು. ನಮ್ಗೆ ಆಗಿಲ್ಲಪ್ಪ ಅಂತಂದ್ರೆ ಬೆಳಗ್ಗೆ ಒಂದು 6:30 ಮೇಲಾದ್ರೂ ಮಾಡ್ಕೋಬಹುದು. ಆಷಾಢ ಶುಕ್ರವಾರದಂದು ಉಪ್ಪಿನ ದೀಪ ಹಚ್ಚೋದ್ರಿಂದ ತುಂಬಾನೇ ಒಳ್ಳೇದು ಅಂತ ಹೇಳಲಾಗುತ್ತೆ. ಏನ್ ಗೊತ್ತಾ, ಉಪ್ಪಿನ ದೀಪ ಹಚ್ಚೋದ್ರಿಂದ ಮನೆಯಲ್ಲಿ ಸುಖ ಶಾಂತಿ ಹಾಗೆ ಲಕ್ಷ್ಮಿ ನೆಲೆಸ್ತಾಳೆ ಅನ್ನೋ ನಂಬಿಕೆ ಇದೆ. ನೋಡಿ, ನಮ್ಮ ಪೂರ್ವಜರು ಏನೇ ಸಂಪ್ರದಾಯಗಳನ್ನ ಮಾಡಿದ್ರು ಕೂಡ ಅದಕ್ಕೊಂದು ಅರ್ಥನೇ ಇದ್ದೇ ಇರುತ್ತೆ ಅಲ್ವಾ. ಹಾಗೆ ಉಪ್ಪಿನ ದೀಪ ಹಚ್ಚೋದ್ರಿಂದ ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡೋದ್ರಿಂದ ನಮ್ಗೆ ದಿನವಿಡೀ ಪಾಸಿಟಿವ್ನೆಸ್ ಅಂತೂ ಇದ್ದೇ ಇರುತ್ತೆ. ಏನ್ ಗೊತ್ತಾ, ನಾವು ಒಳ್ಳೆ ಮನಸ್ಸಿಂದ ಯಾವುದೇ ಕೆಲಸ ಮಾಡಿದ್ರು ಕೂಡ ದೇವ್ರು ನಮ್ಗೆ ಅಸ್ತು ಒಂದೇ ಅಂತಾರೆ ಅಲ್ವಾ. ಹಾಗೆ ಒಳ್ಳೆ ಮನಸ್ಸಿಂದ ಒಂದ್ ದೀಪ ಹಚ್ಬಿಟ್ಟು ಕೈ ಮುಗಿದ್ರು ಕೂಡ ದೇವ್ರು ನಮ್ಗೆ ಒಳ್ಳೇದ್ ಮಾಡೇ ಮಾಡ್ತಾರೆ. ನಾವ್ ಮಾಡೋ ಕೆಲ್ಸ ಒಳ್ಳೇದಾಗಿರ್ಬೇಕು, ನಮ್ಮ ಮನ್ಸು ಒಳ್ಳೇದಾಗಿರ್ಬೇಕು, ನಮ್ಮ ಮನ್ಸಲ್ಲಿ ಒಳ್ಳೇದನ್ನೇ ಇಟ್ಕೊಂಡಿರ್ಬೇಕು ಅಷ್ಟೇನೆ. ಹಾಗಾದ್ರೆ ಮಾತ್ರ ನಾವು ಯಾವುದೇ ಪೂಜೆ ಫಲಗಳನ್ನ ನಾವು ಪಡಿಬಹುದು. ಮೊದ್ಲೆಲ್ಲ ನಾನು ಕೂಡ ಬೆಳಗ್ಗೆ ಬೇಗನೆ ಎದ್ದು ಪೂಜೆ ಮುಗಿಸ್ಬಿಡ್ತಾ ಇದ್ದೆ. ಇವಾಗ ಗೊಂಬೆ ಒಂದೊಂದ್ಸರಿ ಏನ್ ಮಾಡ್ತಾಳೆ ಅಂತಂದ್ರೆ ನಾ ಎದ್ದ ತಕ್ಷಣ ಅವಳು ಎದ್ಬಿಡ್ತಾಳೆ. ಇವತ್ತು ಹಾಗೆ ಆಯ್ತು ನೋಡಿ. ನಾನ್ 4 ಗಂಟೆಗೆ ಎದ್ದೇಳ್ತಾ ಇದ್ದೆ, ಅವಳು ಎದ್ಬಿಟ್ಲು. ಆ ಟೈಮ್ ಅಲ್ಲಿ ತುಂಬಾ ಅಳ್ತಾ ಇದ್ಲು. ಹಾಗಾಗಿ ಅವಳು ಕೂಡ ಮಲಗಿಸ್ದೆ. ಗೊಂಬೆನ ಮಲಗಿಸ್ಬಿಟ್ಟು ನಾನ್ ಮತ್ತೆ ಎದ್ದೊಳೋದು ಸ್ವಲ್ಪ ಲೇಟ್ ಆಗೋಯ್ತು. ಹಾಗಾಗಿ ನಾನು 6:30 ಮೇಲೆ ಪೂಜೆನ ಸ್ಟಾರ್ಟ್ ಮಾಡ್ಕೊಂಡೆ. ನಾನು ಇವತ್ತು ನಮ್ಮ ಅಮ್ಮನ ಸೀರೆನ ವೇರ್ ಮಾಡಿದೀನಿ. ಅದು ತುಂಬಾ ಕಂಫರ್ಟಬಲ್ ಆಗಿತ್ತು, ತುಂಬಾನೇ ಸಾಫ್ಟ್ ಆಗಿತ್ತು. ಹಾಗಾಗಿ ನಮ್ಮ ಅಮ್ಮನ ಸೀರೆನ ನಾನು ವೇರ್ ಮಾಡ್ದೆ ಇವತ್ತು. ನಾನು ಏನ್ ಗೊತ್ತಾ, ಆದಷ್ಟು ಪೂಜೆ ಮಾಡೋವಾಗ ಸೀರೆನ ವೇರ್ ಮಾಡಕ್ ಇಷ್ಟ ಪಡ್ತೀನಿ. ಒಂದೊಂದ್ಸರಿ ಆಗುತ್ತೆ, ಒಂದೊಂದ್ಸರಿ ಆಗೋದಿಲ್ಲ. ಆದಷ್ಟು ನಾನು ಸೀರೆನ ವೇರ್ ಮಾಡ್ಬಿಟ್ಟು ಪೂಜೆ ಮಾಡಕ್ಕೆ ನಾನು ಇಷ್ಟ ಪಡ್ತೀನಿ. ಪೂಜೆ ಮಾಡೋವಾಗ ಆದಷ್ಟು ಸೀರೆ ಉಟ್ಟು ಕೈ ತುಂಬಾ ಬಳೆ ಹಾಕಿ ಪೂಜೆ ಮಾಡೋದು ತುಂಬಾನೇ ಒಳ್ಳೇದು, ಅದು ಶ್ರೇಷ್ಠ ಕೂಡ. ನನ್ಗೇನ್ ಗೊತ್ತಾ, ನನ್ಗೆ ಸೀರೆ ಉಟ್ಟು ಹಸಿರು ಬಳೆ ಹಾಕ್ಬೇಕು ಅಂದ್ರೆ ತುಂಬಾನೇ ಇಷ್ಟ ನನಗೆ ಮೊದ್ಲಿಂದಲೂ. ನನಗೆ ಕೈ ತುಂಬಾ ಹಸಿರು ಬಳೆ ಇದ್ರೆ ಅದೇನೋ ಒಂಥರ ಚೆನ್ನಾಗ್ ಅನ್ಸುತ್ತೆ ನನ್ಗೆ. ನನಗೆ ತುಂಬಾ ಇಷ್ಟ ಆಗುತ್ತೆ ಹಸಿರು ಬಳೆಗಳನ್ನ ಹಾಕೋಕೆ. ನೋಡಿ, ರಂಗೋಲಿ ಈ ತರ ಬಂದಿದೆ. ಸಿಂಪಲ್ ಆಗಿ ತುಂಬಾ ಚೆನ್ನಾಗ್ ಕಾಣಿಸ್ತಾ ಇತ್ತು. ನನಗೆ ತುಂಬಾನೇ ಇಷ್ಟ ಆಯ್ತು. ಹೊಸ್ತಿಲ್ ಕೂಡ ತುಂಬಾ ಲಕ್ಷಣವಾಗಿ ಕಾಣಿಸ್ತಾ ಇತ್ತು. ಉಪ್ಪಿನ ದೀಪ ಹಚ್ಚೋಕೆ ಅಂತ ನಾನೆಲ್ಲಾ ರೆಡಿ ಮಾಡ್ಕೋತಾ ಇದ್ದೆ. ಏನ್ ಗೊತ್ತಾ, ನಾವು ಉಪ್ಪಿನ ದೀಪ ಹಚ್ಚೋಕೆ ಯಾವಾಗ್ಲೂ ಹೊಸ ಉಪ್ಪನ್ನ ಬಳಸ್ಬೇಕು. ನಾವು ಮನೆಯಲ್ಲಿ ಆಲ್ರೆಡಿ ಯೂಸ್ ಮಾಡ್ತಾ ಇರ್ತೀವಲ್ವಾ ಉಪ್ಪು, ಅದನ್ನ ಯಾವುದೇ ಕಾರಣಕ್ಕೂ ನಾವು ಯೂಸ್ ಮಾಡಬಾರ್ದು. ಅಂಗಡಿಯಿಂದ ಹೊಸ ಉಪ್ಪನ್ನ ತಂದ್ಬಿಟ್ಟು ನಾವು ಯೂಸ್ ಮಾಡ್ಕೋಬೇಕು. ಮೊದ್ಲು ನಾವು ಒಂದ್ ಸ್ವಲ್ಪ ಅರಿಶಿನ ತಗೊಂಡು ಒಂದ್ ಬಟ್ಲಲ್ಲಿ ಒಂದ್ ಸ್ವಲ್ಪ ನೀರ್ ಹಾಕ್ಬಿಟ್ಟು ಅರಿಶಿನ ನೀಟಾಗಿ ಕಲ್ಸ್ಬಿಟ್ಟು ಒಂದ್ ಮಣ್ಣಿನ ತಟ್ಟೆಗೆ ನಾವು ಹಚ್ಕೋಬೇಕಾಗುತ್ತೆ. ನಾವು ಉಪ್ಪನ್ನ ಹಾಕ್ತಿವಲ್ವಾ ಫಸ್ಟ್ ತಟ್ಟೆ, ಆ ತಟ್ಟೆಗೆ 2 ಸೈಡು ನೀಟಾಗಿ ಅರಿಶಿನ ಹಚ್ಕೋಬೇಕು. ಹಾಗೆ ನಾನು ಹಚ್ತಾ ಇದೀನಲ್ವಾ, ಈ ತರನೇ ಎಲ್ಲ ನೀಟಾಗಿ ಅರಿಶಿನ ಹಚ್ಕೋಬೇಕು. ಹಿಂದ್ಗಡೆ ಕೂಡ ನೀಟಾಗಿ ಅರಿಶಿನ ಹಚ್ಬೇಕು. ನಾವು ನಮ್ಗೆ ತಟ್ಟೆ ತರ ಸಿಗ್ಲಿಲ್ಲ ಅಂತ ಅಂದ್ರೆ ನಾವು ದೀಪದ್ದೇ ದೊಡ್ಡದ್ ಬರುತ್ತೆ, ನಾನು ಇವಾಗ ಯೂಸ್ ಮಾಡ್ತಾ ಇದೀನಲ್ವಾ, ಈ ತರದ್ ಬೇಕಾದ್ರೂ ನಾವು ಯೂಸ್ ಮಾಡ್ಕೋಬಹುದು. ಎಲ್ಲ ಅರಿಶಿನ ನೀಟಾಗಿ ಹಚ್ಬಿಟ್ಟು ಹಾಗೆ 2 ದೀಪನ ಮಣ್ಣಿನ ದೀಪನ ತಗೊಂಡಿದೀನಿ. ಆ ಮಣ್ಣಿನ 2 ದೀಪಕ್ಕೂ ಕೂಡ ಅರಿಶಿನ ಹಚ್ಬೇಕು. 2 ಸೈಡು ಅರಿಶಿನ ನೀಟಾಗಿ ಹಚ್ಕೋಬೇಕು. ಹಾಗೆ ದೀಪಕ್ಕೆ 2 ಬತ್ತಿನ ಹಾಕ್ಬೇಕು. ನಾವು ಒಂದೇ ಬತ್ತೆ ಯಾವುದೇ ಕಾರಣಕ್ಕೂ ಹಾಕ್ಬಾರ್ದು, 2 ಬತ್ತಿನ ಹಾಕ್ಬಿಟ್ಟು ಹಚ್ಬೇಕಾಗುತ್ತೆ. ಈ ಕೆಳಗಿನಗಡೆ ನಾವು ಏನ್ ತಗೊಂಡಿದ್ವಲ್ಲ ಪ್ಲೇಟು, ಅದಕ್ಕೆ ಉಪ್ಪನ್ನ ಹಾಕ್ಬಿಟ್ಟು ಮೇಲ್ಗಡೆ 2 ದೀಪನ ಇಟ್ಬಿಟ್ಟು, ಅಂದ್ರೆ ಒಂದು ದೀಪದ ಮೇಲೆ ಇನ್ನೊಂದು ದೀಪನ ಇಟ್ಬಿಟ್ಟು ಬತ್ತಿ ಹಾಕಿ ಎಣ್ಣೆನ ಅಥವಾ ನಾವು ತುಪ್ಪ ಕೂಡ ಹಾಕ್ಬೋದು. ನಮ್ಮ ಶಕ್ತಿ ಏನಿರುತ್ತೆ ಆ ಅನುಸಾರದಲ್ಲಿ ನಾವು ದೀಪನ ಹಚ್ಬೇಕಾಗುತ್ತೆ. ಹಾಗೆ ನೈವೇದ್ಯಕ್ಕೆ ಅಂತ ನಾನಿಲ್ಲಿ ಅಕ್ಕಿ ಪಾಯಸನ ಮಾಡ್ಕೋತಾ ಇದ್ದೀನಿ. ನಾನು ಸ್ವಲ್ಪ ಅಕ್ಕಿನ ಹಾಗೆ ಗೋಡಂಬಿನ ಮೊದ್ಲೇನೆ 1 hour ನೆನ್ಸಿಟ್ಟಿದ್ದೆ. ಅದನ್ನ ಒಂದ್ 2 ಸರಿ ಕ್ಲೀನ್ ಆಗಿ ಅಕ್ಕಿನ ತೊಳೆದ್ಬಿಟ್ಟು ಅದನ್ನ ನೆನ್ಸಿಟ್ರೆ ಗೋಡಂಬಿ ಅದು ಚೆನ್ನಾಗಿ ನೆನ್ಕೊಳ್ಳುತ್ತೆ.
ಲಕ್ಷ್ಮೀ ದೇವಿಗೆ ಅಕ್ಕಿಯಿಂದ ಮಾಡಿರುವಂತಹ ಯಾವುದೇ ಅಡಿಗೆ ಕೂಡ ತುಂಬಾನೇ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಇಲ್ಲಿ ಅಕ್ಕಿ ಪಾಯಸನ ಮಾಡ್ಕೋತಾ ಇದ್ದೀನಿ ಇವತ್ತು. ಒಂದ್ ಪ್ಯಾನ್ಗೆ ಒಂದ್ ಸ್ವಲ್ಪ ಬಾದಾಮಿನ ಹಾಕಿ ಹಾಗೆ ಒಂದ್ 2 ಸ್ಪೂನ್ ಗಸಗಸೆನ ಹಾಕಿ ಇದನ್ನ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಅರೋಮಾ ಬರೋವರೆಗೂ ಡ್ರೈ ರೋಸ್ಟ್ ಮಾಡ್ಕೊಂಡು ಗಸಗಸೆ ಎಲ್ಲ ಚೆನ್ನಾಗಿ ಅರೋಮಾ ಬರ್ತಾ ಇರುತ್ತೆ. ಇದೆಲ್ಲ ಡ್ರೈ ರೋಸ್ಟ್ ಆದ್ಮೇಲೆ ಇದನ್ನ ಒಂದ್ ಪ್ಲೇಟ್ಗೆ ಹಾಕಿ ಎತ್ತಿಟ್ಕೊಂಡು ಅದೇ ಪ್ಯಾನ್ಗೆ ತುಪ್ಪನ ಹಾಕೊಂಡು ತುಪ್ಪ ಬಿಸಿ ಆದ್ಮೇಲೆ ಒಂದ್ ಸ್ವಲ್ಪ ಗೋಡಂಬಿನ ಹಾಕೊಂಡು ಫ್ರೈ ಮಾಡ್ಕೊಂಡು ಗೋಡಂಬಿ ಒಂದ್ ಸ್ವಲ್ಪ ಲೈಟ್ ಆಗಿ ಫ್ರೈ ಆದ್ಮೇಲೆ ಅದನ್ನ ಸಪರೇಟ್ ಆಗಿ ಎತ್ತಿಟ್ಕೋತಾ ಇದ್ದೀನಿ. ನಾನಿಲ್ಲಿ ಗೋಡಂಬಿನ ಸಪರೇಟ್ ಆಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಹಾಗೇನೆ ದ್ರಾಕ್ಷಿನ ಸಪರೇಟ್ ಆಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಗೋಡಂಬಿನ ಎಲ್ಲ ಫ್ರೈ ಮಾಡಿ ಎತ್ತಿಟ್ಕೊಂಡ್ಮೇಲೆ ಸ್ವಲ್ಪ ದ್ರಾಕ್ಷಿನ ಹಾಕ್ಬಿಟ್ಟು ಕೂಡ ಫ್ರೈ ಮಾಡ್ಕೋತಾ ಇದ್ದೀನಿ. ದ್ರಾಕ್ಷಿ ಫ್ರೈ ಮಾಡ್ತಾ ಮಾಡ್ತಾ ಈ ತರ ಉಬ್ಬಿ ಬರುತ್ತೆ. ಈ ತರ ಉಬ್ಬಿ ಬಂದ್ಮೇಲೆ ಅದನ್ನ ಒಂದ್ ಪ್ಲೇಟ್ಗೆ ಹಾಕ್ಬಿಟ್ಟು ನಾನು ಎತ್ತಿಟ್ಕೋತಾ ಇದ್ದೀನಿ. ಆಗ್ಲೇ ನೆನೆ ಹಾಕಿರೋ ಅಕ್ಕಿ ಇವಾಗ ಚೆನ್ನಾಗಿ ನೆಂದಿರುತ್ತೆ. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಅಕ್ಕಿನ ತುಪ್ಪದಲ್ಲಿ ಈ ತರ ಚೆನ್ನಾಗಿ ಒಂದ್ಸರಿ ಫ್ರೈ ಮಾಡ್ಕೋಬೇಕು. ಅಕ್ಕಿ ಎಲ್ಲ ಒಂದ್ಸರಿ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಆದ್ಮೇಲೆ ಇದಕ್ಕೆ 1 ಗ್ಲಾಸ್ ಅಷ್ಟು ಹಾಲನ್ನ ಹಾಕೊಂತಾ ಇದ್ದೀನಿ. ಹಾಲನ್ನ ಸೇರಿಸಿದ್ಮೇಲೆ ಚೆನ್ನಾಗಿ ಇದನ್ನ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡು ಅಕ್ಕಿನ ಹಾಲಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ. ಅಕ್ಕಿ ಸಾಫ್ಟ್ ಆಗಿ ಬೆನ್ಬೇಕು. ಇವಾಗ ಆಗ್ಲೇನೆ ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿದ್ವಲ್ವಾ ಬಾದಾಮಿ ಹಾಗೆ ಗಸಗಸೆ ಅದನ್ನ ಒಂದ್ ಮಿಕ್ಸಿ ಜಾರ್ಗೆ ಹಾಕೊಂತಾ ಇದ್ದೀನಿ. ಹಾಗೆ ನೆನ್ಸಿರೋ ಗೋಡಂಬಿ ಕೂಡ ಹಾಕೊಂಡು ಚೆನ್ನಾಗಿ ಇದನ್ನ ನುಣ್ಣಗೆ ರುಬ್ಕೋಬೇಕು. ನೋಡಿ ಇವಾಗ ಅಕ್ಕಿ ಕೂಡ ಚೆನ್ನಾಗಿ ಬೆಂದಿದೆ, ಸಾಫ್ಟ್ ಆಗಿದೆ. ಇವಾಗ ಇದಕ್ಕೆ ಸಿಹಿಗೆ ಅನುಗುಣವಾಗಿ ಸಕ್ಕರೆನ ಸೇರ್ಸ್ಕೊತಾ ಇದ್ದೀನಿ. ನಾವಿಲ್ಲಿ ಸಕ್ಕರೆ ಬದಲಾಗಿ ಬೆಲ್ಲ ಕೂಡ ಸೇರ್ಸ್ಕೋಬಹುದು, ಅದು ಕೂಡ ಚೆನ್ನಾಗಿರುತ್ತೆ. ನಾನಿಲ್ಲಿ ಸಕ್ಕರೆನ ಉಪಯೋಗಿಸ್ಕೊತಾ ಇದ್ದೀನಿ. ಸಕ್ಕರೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹಾಗೆ ಇದಕ್ಕೆ ರುಬ್ಬಿ ಇಟ್ಕೊಂಡಿದ್ವಲ್ವಾ ಬಾದಾಮಿ ಗೋಡಂಬಿ ಹಾಗೆ ಗಸಗಸೆನ ಆ ಮಿಶ್ರಣ ಕೂಡ ಇದಕ್ಕೆ ಸೇರ್ಸ್ಕೊಂತಾ ಇದ್ದೀನಿ. ಮಿಶ್ರಣ ಸೇರ್ಸ್ಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿ ಇದನ್ನ ಸ್ವಲ್ಪ ಕುದಿಲಿಕ್ಕೆ ಬಿಡ್ಬೇಕು. ಹಾಗೆ ಇದಕ್ಕೆ ಗೋಡಂಬಿ ದ್ರಾಕ್ಷಿನ ಹುರಿದಿಟ್ಕೊಂಡಿದ್ವಲ್ವಾ ಅದನ್ನ ಕೂಡ ಸೇರ್ಸ್ಕೊಂಡು ಹಾಗೆ ಒಂದ್ ಸ್ವಲ್ಪ ಏಲಕ್ಕಿ ಪುಡಿನ ಸೇರ್ಸ್ಕೊತಾ ಇದ್ದೀನಿ. ಇದೆಲ್ಲ ಸೇರ್ಸ್ಕೊಂಡ್ಮೇಲೆ ಇದನ್ನ ಜಾಸ್ತಿ ಕುದಿಸ್ಕೊಳ್ಳೋ ಅವಶ್ಯಕತೆ ಏನಿರಲ್ಲ. ಒಂದ್ ಸ್ವಲ್ಪ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಇದು ರೆಡಿ ಆಗಿದೆ. ಇದನ್ನ ಒಂದ್ ಬೌಲ್ಗೆ ಹಾಕೊಂಡು ನಾನು ನೈವೇದ್ಯಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಅಕ್ಕಿಯನ್ನು ಉಪಯೋಗಿಸ್ಕೊಂಡು ಮಾಡಿದಂತಹ ಯಾವುದೇ ಪ್ರಸಾದ ಕೂಡ ಲಕ್ಷ್ಮಿಗೆ ತುಂಬಾನೇ ಪ್ರಿಯವಾದದ್ದು ಅಂತ ಹೇಳ್ತಾರೆ. ಹಾಗಾಗಿ ನಾನು ಇವತ್ತು ಅಕ್ಕಿ ಪಾಯಸನ ಮಾಡ್ಕೊಂಡೆ. ಹಾಗೆ ಪೂಜೆ ಕೂಡ ಸ್ಟಾರ್ಟ್ ಮಾಡ್ಕೊಂಡೆ. ಪ್ರಸಾದನ ನೈವೇದ್ಯ ಮಾಡ್ಬಿಟ್ಟು ನಾನಿಲ್ಲಿ ಕರ್ಪೂರವನ್ನ ಬೆಳಗ್ತಾ ಇದ್ದೀನಿ. ಇವತ್ತು ತುಂಬಾನೇ ಪಾಸಿಟಿವ್ ವೈಬ್ಸ್ ಇತ್ತು. ತುಂಬಾನೇ ಮನ್ಸಿಗೆ ನೆಮ್ಮದಿ ಅಂತ ಅನಿಸ್ತಾ ಇತ್ತು. ನನಗಂತೂ ಇವತ್ತು ತುಂಬಾ ಏನೋ ಒಂಥರ ಖುಷಿ ಅನಿಸ್ತಾ ಇತ್ತು. ತುಂಬಾ ಸಮಾಧಾನ ಅನಿಸ್ತಾ ಇತ್ತು. ಮನೆಯಲ್ಲಿ ತುಂಬಾ ಸಂತೋಷದ ವಾತಾವರಣ ಅನಿಸ್ತಾ ಇತ್ತು. ಉಪ್ಪಿನ ದೀಪ ಹಚ್ಚಿದ್ಮೇಲೆ ನಾವು ಪದೇ ಪದೇ ಅದನ್ನ ಮುಟ್ಟೋಕೆ ಅದೆಲ್ಲ ಮಾಡಕ್ ಹೋಗ್ಬಾರ್ದು. ಹಾಗೆ ನಾನ್ ವೆಜ್ ಕೂಡ ಮನೆಯಲ್ಲಿ ಮಾಡಬಾರ್ದು. ನಾನ್ ವೆಜ್ ಕೂಡ ತಿನ್ನಕ್ ಹೋಗ್ಬಾರ್ದು ಮನೆಯಲ್ಲಿ ಯಾರು ಕೂಡ. ಹಚ್ಚಿರುವಂತಹ ಉಪ್ಪಿನ ದೀಪನ ನಾವು ವಿಸರ್ಜನೆ ಮಾಡೋವಾಗ ಯಾವ್ದಾದ್ರೂ ಗಿಡಕ್ಕೆ ಹಾಕಬಹುದು ಅಥವಾ ತುಳಿದಿರೋ ಜಾಗಕ್ಕೆ ಹಾಕ್ಬೇಕು. ಇಲ್ಲ ನೀರಲ್ಲಿ ಕರಗಿಸಿ ಕೂಡ ನಾವು ಗಿಡಕ್ಕೆ ಹಾಕ್ಬೋದು. ತುಂಬಾ ಶ್ರದ್ಧೆ ಭಕ್ತಿಯಿಂದ ಈ ಪೂಜೆನ ಮಾಡ್ಬೇಕಾಗುತ್ತೆ. ಮಮ್ಮು ಮಾಡಕ್ ಬರ್ತೈತೆ ನಿಮಗೆ? ಮಮ್ಮು ಮಾಡಕ್ ಬರ್ತೈತೆ ಏನಾರ ನಿಮಗೆ? ಓದ್ಬೇಕು ನಿಮಗೆ? ಮಮ್ಮು ಮಾಡ್ತೀರಾ? ಬರಬೇಕಾ? ಅಡುಗೆ ಮಾಡಲ್ಲ ಬೇಡ ಹೇಳ. ಅಡುಗೆ ಮಾಡೋಣ ಬಾಡ್ರೆ ನಾನು. ಬಾಳೆನ್ಬೇಕಾ? ಚೀಟ್ ಆಗಿರ್ತೀರಿ ನಿಮಗೆ? ಚೀಟ್ ಆಗುತ್ತಪ್ಪಜ್ಜಿ. ಬಾಳೆಹಣ್ಣು ಬಾಡರಿ ಶೀತ ಆಗೈತೆರಿ ನಿಮಗೆ. ಶೀತ ಆಗೈತೆರಿ ಚಿಂಬರರಿ ಬಳಕೊಳ್ಳ ಶೀತ ಆಗೈತೆ ಬೇಡ. ಶೀತ ಆಗ್ಬಿಟ್ಟೈತೆ ಮುದ್ದರಿಗೆ. ಮುದ್ದರಿಗೆ ಶೀತ ಆಗೈತೆ ಚಿಂಬರಲ್ಲ. ಡ್ರೈ ಫ್ರೂಟ್ಸ್ ಕೊಟ್ಟು ಬೇಡರಿ ಚಿಂಬರು. ಅದು ಬೇಡ. ನೋ ನೋ ಗಬ್ಬಿ ಗಬ್ಬಿ ಅಜ್ಜಿ ಬಿಡ್ಜಿ ಮಾಡಪ್ಪಜ್ಜಿ ಕೊಡ್ತಾಳೆ ಕೊಡ್ತಾಳೆ.
ಮಾಡೋಣ ಬೇಡ 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 ಮಾಡೋಣ ಮಾಡೋಣ ಬೇಡ. ನಾನು ಮಧ್ಯಾಹ್ನಕ್ಕೆ ಒಂದ್ ಸ್ವಲ್ಪ ಅಡಿಗೆ ಮಾಡೋಣ ಅಂತ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಗೊಂಬೆ ಬಿಡ್ತಾನೆ ಇಲ್ಲ. ಅವಳು ಹಠ ಮಾಡ್ತಾ ಇದ್ಲು ಎತ್ಕೋ ಎತ್ಕೋ ಅಂತ. ಹಾಗಾಗಿ ಅವಳನ್ನ ಎತ್ಕೊಂಡು ಒಂದ್ ಸ್ವಲ್ಪ ಹೊತ್ತು ಆಟ ಆಡಿಸ್ತಾ ಇದ್ದೆ. ನೋಡಿ ಅವಳು ಹೀಗೇನೆ ನಾನು ಏನಾದ್ರು ಕೆಲಸ ಮಾಡ್ಬೇಕಂದ್ರೆ ಒಂದೊಂದ್ಸರಿ ಮಾಡಕ್ಕೆ ಬಿಡಲ್ಲ. ಅಮ್ಮ ಇರೋದ್ರಿಂದ ನನಗೆ ಪರವಾಗಿಲ್ಲ. ಅಮ್ಮ ಎತ್ಕೊಂಡು ಆಟ ಆಡಿಸ್ತಾರೆ, ನಾ ಕೆಲಸ ಮುಗಿಸ್ಕೋತೀನಿ. ಇಲ್ಲ ಅಂದಿದ್ರೆ ನನಗೆ ಕೆಲಸ ಮಾಡಕ್ಕೆ ಆಗ್ತಾ ಇರ್ಲಿಲ್ಲ. ಗೊಂಬೆ ಬಿಡ್ತಾನೆ ಇರ್ಲಿಲ್ಲ. ಅವಳನ್ನ ಆಟ ಆಡ್ಸೋದೇ ಒಂದ್ ಕೆಲ್ಸ ಆಗೋಗುತ್ತೆ ನನ್ಗೆ. ಅವಳನ್ನ ಒಂದ್ ಸ್ವಲ್ಪ ಹೊತ್ತು ಚೆನ್ನಾಗ್ ಆಟ ಆಡಿಸ್ದೆ. ಅಷ್ಟ್ರಲ್ಲಿ ಅಮ್ಮ ಕೂಡ ಫ್ರೀ ಆದ್ರು. ಅಮ್ಮ ಅವಳನ್ನ ಆಟ ಆಡಿಸ್ತಿದ್ ನಾನು, ನೀ ಅಡಿಗೆ ಮಾಡ್ಕೊ ಹೋಗು ಅಂತ ಹೇಳ್ತಾ ಇದ್ರು. ಅದಕ್ಕೆ ಅಮ್ಮನ್ ಕಡೆ ಗೊಂಬೆನ ಕೊಟ್ಬಿಟ್ಟು ನಾನು ಅಡಿಗೆ ಎಲ್ಲ ಮಾಡ್ಕೊಂಡೆ. ಹಾಗೆ ಮಧ್ಯಾಹ್ನಕ್ಕೆ ನಾನು ಬೆಂಡೆಕಾಯಿ ಸಾಂಬಾರು ಹಾಗೆ ಪಲ್ಯ ಚಪಾತಿ ಕೂಡ ಮಾಡಿದ್ದೆ. ನಾನು ಬೆಳಗ್ಗೆ ಏನೂ ತಿಂದಿರ್ಲಿಲ್ಲ ಆಯ್ತಾ. ಹಾಗಾಗಿ ಮಧ್ಯಾಹ್ನನೇ ಊಟ ಮಾಡ್ತಾ ಇರೋದು ಇವತ್ತು. ನಾನು ಉಪವಾಸ ಇದ್ದು ಏನು ಪೂಜೆ ಮಾಡಕ್ ಹೋಗಿರ್ಲಿಲ್ಲ. ಯಾಕಂದ್ರೆ ಗೊಂಬೆ ಇನ್ನು ಫೀಡಿಂಗ್ ಬಿಡಿಸಿಲ್ಲ ಅಲ್ವಾ ಅವಳಿಗೆ. ಹಾಗಾಗಿ ಅಮ್ಮ ಬೇಡ, ಇನ್ನು ಫೀಡಿಂಗ್ ಬಿಡಿಸಿಲ್ಲ ನೀನು, ಉಪವಾಸ ಎಲ್ಲ ಮಾಡ್ಬೇಡ ಅಂದ್ರು. ಹಾಗಾಗಿ ನಾನು ಉಪವಾಸ ಏನು ಮಾಡಿರ್ಲಿಲ್ಲ. ಹಾಗೇನೆ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಇವತ್ತಿನ ದಿನ ಅಂತೂ ತುಂಬಾನೇ ಚೆನ್ನಾಗಿತ್ತು. ಇವತ್ತಿನ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.